ನಿಜಕ್ಕೂ ನನಗೆ ಮಾತುಗಳು ಹೊರಡುತ್ತಿಲ್ಲ. ಇವತ್ತಿನ ದಿವಸ ಆಗುತ್ತಿರುವಂಥ ಖುಷಿಯನ್ನು ನೆನೆಸಿದರೆ ಇದೆಲ್ಲ ಹೇಗೆ ಸಾಧ್ಯವಾಯಿತು, ನಾವೆಲ್ಲ ಇಲ್ಲಿಗೆ ಹೇಗೆ ಬೆಳಕು ಬಂದ್ವಿ ಅನ್ನೋದು ನಿಜಕ್ಕೂ ನಂಬಲಿಕ್ಕೆ ಆಗುತ್ತಿಲ್ಲ. ಬಾಲ್ಯದಲ್ಲಿ ನನ್ನ ಅಜ್ಜನವರು ಪ್ರತಿ ಬೇಸಿಗೆ ರಜೆಗೆ ಬಂದಾಗ ನಮಗೆಲ್ಲ ಹೇಳಿಕೊಡ್ತಿದ್ದಂಥ ಜೀವನದ ಪಾಠಗಳಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ತಾನು ಒಬ್ಬ BMTC ಕಂಡಕ್ಟರ್ ಆಗಿದ್ದರೂ ಕೂಡ ತನ್ನ ಮಕ್ಕಳು ವಿದ್ಯಾವಂತರಾಗಲಿ ಅಂಥೇಳಿ ನಮ್ಮನ್ನೆಲ್ಲ ಒಂದು ಅತ್ಯುನ್ನತ ವಿದ್ಯಾಸಂಸ್ಥೆಗಳಲ್ಲಿ, ಬೆಂಗಳೂರಿನ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸಿದಂಥ ನಮ್ಮ ತಂದೆಯವರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ತಾನು MTech ಓದಲಿಕ್ಕೆ ಹೋದರೆ ತನ್ನ ತಮ್ಮನ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು BE ಮೇಲೆ ನೌಕರಿ ಬೇಗ ಹಿಡಿದು ನಮಗೆಲ್ಲ ಸಪೋರ್ಟ್ ಮಾಡಿದಂಥ ನನ್ನ ಅಣ್ಣನ ತ್ಯಾಗದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ನಾನು ಅಭ್ಯಾಸಕ್ಕಾಗಿ ರಾತ್ರಿ 2 ಗಂಟೆಗೆ ಎದ್ದರೆ 2 ಗಂಟೆಗೆ, 3 ಗಂಟೆಗೆ ಎದ್ದರೆ 3 ಗಂಟೆಗೆ ಎದ್ದು ಚಹಾ ಮಾಡಿಕೊಟ್ಟು ನನ್ನ ಬೆನ್ನು ಚಪ್ಪರಿಸಿ ನಾನು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಹರಕೆ ಹೊತ್ಕೊಂಡು ನನಗಾಗಿ ಸದಾಕಾಲ ದೇವರು ಬೇಡ್ಕೊತಿದ್ದ ನನ್ನ ತಾಯಿಯ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ನಾನು ಮಾಡಿದಂಥ ಸಣ್ಣ ಪುಟ್ಟ ಸಾಧನೆಗಳನ್ನು ಕೂಡ ವಿಶ್ವವನ್ನೇ ಗೆದ್ದವರಂತೆ ಇಡೀ ಜಗತ್ತಿಗೆ ಹೇಳ್ಕೊತ ತಿರುಗಾಡ್ಕೊಂಡ ನಮ್ಮ ಚಿಕ್ಕಪ್ಪ. ಅಥವಾ ನಾನು ನನ್ನನ್ನು ಸಂಪೂರ್ಣವಾಗಿ ಆಸ್ಪತ್ರೆ ಮತ್ತು ರೋಗಿಗಳ ಸೇವೆಗಾಗಿ ಮುಡುಪಿಟ್ಟುಕೊಂಡು ಮನೆಗೆ ಮತ್ತು ಮಕ್ಕಳಿಗೆ ಸಮಯಾವಕಾಶ ಕೊಡದೇ ಇದ್ದರೂ ಸಹಿತ ನನ್ನನ್ನು ಅರ್ಥೈಸಿಕೊಂಡು ನಾಜೂಕಾಗಿ ಮನೆಯ ಮತ್ತು ಮಕ್ಕಳ ಜವಾಬ್ದಾರಿಯನ್ನು ಅತೀ ನಾಜೂಕಾಗಿ ನಡೆಸಿಕೊಂಡು ಹೋದಂಥ ನನ್ನ ತಂಗಿ ಡಾಕ್ಟರ್ ಅಪೂರ್ವ ಅವರ ತ್ಯಾಗದಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ನಾನೊಬ್ಬ ಚಿಕ್ಕ ವಯಸ್ಸಿನ ಡಾಕ್ಟರ್, ಸಣ್ಣ ಆಸ್ಪತ್ರೆ, ಸಣ್ಣ ಕೊಠಡಿಗಳು ಅಷ್ಟೆಲ್ಲ ಇದ್ರೂ ಸಹಿತ ನನ್ನ ಕೈಯಲ್ಲಿ ಆಪರೇಷನ್ಗಳನ್ನು ಮಾಡಿಸಿಕೊಂಡು OPDಯಲ್ಲಿ ನಿಲ್ಲಲು ಸಹಿತ ಜಾಗ ಇಲ್ಲದಿದ್ದರೂ ನನಗಾಗಿ ವೇಟ್ ಮಾಡಿಕೊಂಡು ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ನನ್ನನ್ನು ಪ್ರೋತ್ಸಾಹಿಸಿ ನನ್ನನ್ನು ಬೆಳೆಸಿದಂಥ ಈ ಎಲ್ಲ ಪೇಷಂಟ್ ದೇವರುಗಳಿಂದ ಇದೆಲ್ಲ ಸಾಧ್ಯವಾಯಿತು. ಅಥವಾ ಸಿದ್ದರಾಮಯ್ಯ ಸಾಹೇಬರು ಡೇಟ್ ಕೊಟ್ಟಾರ ಅಂತೇಳಿ ನಮಗೆ ಕೇವಲ 15 ದಿವಸ ಸಮಯ ಇತ್ತು. 15 ದಿವಸದಲ್ಲಿ ಅಟ್ಲೀಸ್ಟ್ ಒಂದು 4 ರಿಂದ 5 ತಿಂಗಳ ಕೆಲಸವನ್ನು ನೆರವೇರಿಸುವಂಥ ನಮ್ಮ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳ ಶ್ರಮದಿಂದ ಇದೆಲ್ಲ ಸಾಧ್ಯವಾಯಿತು.